ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಯುಮ್ಸ್ ನಿರ್ದೇಶಕರು ಡಾಕ್ಟರ್ ಗಂಗಾಧರ್ ಗೌಡ ಅವರನ್ನು ಹುದ್ದೆಯಿಂದ ಬದಲಾವಣೆ ಮಾಡಿ ಅರ್ಹ ಹಾಗೂ ಅನುಭವಿ ವೈದ್ಯರಿಗೆ ನಿರ್ದೇಶನ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ಯಾಮ್ ಸುಂದರ್ ಹಾಗೂ ಜಿಲ್ಲಾಧ್ಯಕ್ಷ KP ಹುಸೇನ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಯುಮ್ಸ್ ನಿರ್ದೇಶಕರಾಗಿ ಡಾಕ್ಟರ್ ಗಂಗಾಧರ್ ಗೌಡ ಅವರು ಕಳೆದ 4 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಅವಧಿಯಲ್ಲಿ ಆಸ್ಪತ್ರೆಯಲ್ಲಿ ಆಡಳಿತಾತ್ಮಕ ಗೊಂದಲಗಳು, ವಿವಿಧ ಸಮಸ್ಯೆಗಳು ಹಾಗೂ ರೋಗಿಗಳಿಗೆ ಸಂಬಂಧಿಸಿದ ಹಲವು ಘಟನೆಗಳು ನಡೆದಿವೆ. ಆಮ್ಲಜನಕ ಕೊರತೆಯಿಂದ ರೋಗಿಗಳು ಮೃತಪಟ್ಟಿರುವ ಘಟನೆ, ವಿವಿಧ ವಿಚಾರಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಸಂಘ ಒತ್ತಾಯಿಸಿದೆ. ಇದೇ ವೇಳೆ ಔಷಧಿ ಖರೀದಿ, ಕಟ್ಟಡ ನಿರ್ಮಾಣ, ಪೀಠೋಪಕರಣ, ವಿದ್ಯುತ್ ದೀಪಗಳು ಖರೀದಿ ಸೇರಿದಂತೆ ವಿವಿಧ ಕಾಮಗಾರಿಗಳ ಬಗ್ಗೆ ಮತ್ತು ಖರೀದಿ ಪ್ರಕ್ರಿಯೆ, ಟೆಂಡರ್ ನಿಯಮಗಳ ಉಲ್ಲಂಘನೆ ಹಾಗೂ ಹಣ ದುರುಪಯೋಗ ನಡೆದಿದೆ ಎಂದು ಆರೋಪಗಳ ಕುರಿತು ತನಿಖೆ ನಡೆಸಬೇಕೆಂತೇಳಿ ಆಗ್ರಹಿಸಿದೆ. ಡಾಕ್ಟರ್ ಗಂಗಾಧರ್ ಗೌಡ ಅವರು 4 ವರ್ಷಗಳಿಂದ ನಿರ್ದೇಶಕ ಅವಧಿ ಪೂರ್ಣಗೊಂಡಿದ್ದರೂ ಅವರ ಹುದ್ದೆಯಲ್ಲಿ ಮುಂದುವರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವೇದಿಕೆ ಆರೋಪಿಸಿದೆ. ಯುಮ್ಸ್ನಲ್ಲಿ ಹಿರಿಯ ಹಾಗೂ ಅನುಭವಿ ವೈದ್ಯಾಧಿಕಾರಿಗಳು ಇರುವುದರಿಂದ ಅವರಲ್ಲಿ ಅರ್ಹರನ್ನು ನಿರ್ದೇಶಕ ಹುದ್ದೆಗೆ ನೇಮಿಸುವ ಮೂಲಕ ಆಸ್ಪತ್ರೆ ಆಡಳಿತಾತ್ಮಕ ಮತ್ತಷ್ಟು ಪರಿಣಾಮಕಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ರೋಗಿಗಳಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳು ಸಮರ್ಪಕವಾಗಿ ಒದಗಿಸುವಲ್ಲಿ ಕರ್ತವ್ಯ ಲೋಪವಾಗಿದೆ ಎಂದು ಆರೋಪ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳು ಮತ್ತು ಅಂಶಗಳ ಕುರಿತು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯುಮ್ಸ್ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷ ಹೆಚ್ಚಿಸಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಅಗ್ರಿ ಗುರು ಎ. ಕುಮಾರಸ್ವಾಮಿ, ಶ್ಯಾಮ್ ಸುಂದರ್, ಚಾಂದ್ ಪಾಷಾ, KP ಹುಸೇನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರೆಡ್ಡಿ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರು ಡಾಕ್ಟರ್ ಗಂಗಾಧರ ಗೌಡ ಅವರನ್ನು ನಿರ್ದೇಶಕ ಹುದ್ದೆಯಿಂದ ಬದಲಾವಣೆ ಮಾಡುವ ಬಗ್ಗೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಶ್ಯಾಮ್ ಸುಂದರ್ ಅವರು, ಜಿಲ್ಲಾಧ್ಯಕ್ಷ KP ಹುಸೇನ್ ನೇತೃತ್ವದಲ್ಲಿ ದೇವರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲೆ ಆದ ನಾವುಗಳು ಈ ಮೂಲಕ ತಮ್ಮಲ್ಲಿ ದೂರು ಮನವಿ ಸಲ್ಲಿಸಿರುವುದೆಂದರೆ, ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರಾದ ಗಂಗಾಧರ ಗೌಡರ ಇವರ ಕಳೆದ 4 ವರ್ಷಗಳಿಂದ ಸಂಸ್ಥೆಯ ಯುಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಹಗರಣಗಳು, ಗೊಂದಲಗಳು, ಸಾವುಗಳು ಮತ್ತು ಅತ್ಯಂತ ಮುಖ್ಯವಾಗಿ ಆಮ್ಲಜನಕ ಕೊರತೆಯಿಂದಾಗಿ ಜಯ ಕರ್ನಾಟಕ ಹೆಸರು ಬಂದವರು KP ಹುಸೇನ್ ಅಂತ ಹೇಳ್ಬಿಟ್ಟು ಜಯ ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷರು ಬಳ್ಳಾರಿ ನಗರ ಜಿಲ್ಲೆ. ಇವತ್ತಿನ ವಿಷಯ ಏನಂತಂದರೆ, ಗಂಗಾಧರ ಗೌಡ ಅವರು 4 ವರ್ಷದಿಂದ ಏನೆಲ್ಲ ಹಗರಣ ಮಾಡಿದ್ರು ಎಲ್ಲರಿಗೂ ಗೊತ್ತಿದ್ರು ಕೂಡ ಆದರೂ ಕೂಡ ನಮ್ಮ ಮಾನ್ಯ ಶಾಸಕರಾಗಲಿ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ ಅದ್ರ ಮೇಲೆ. ಆದರೂ ಕೂಡ ಅವರು ಇವಾಗ 4 ವರ್ಷದಿಂದ ಅವಧಿ ಮುಗಿದಿದೆ. ಆದರೂ ಕೂಡ ಪುನಃ ಮತ್ತೆ ಅವರೇ ಬರಬೇಕಂತಂದೇಳಿ ಬೆಂಗಳೂರು ಅಲ್ಲಿ ಇಲ್ಲಿ ಅಲಗಾಡ್ತಾ ಇದ್ದಾರೆ. ಆದರೂ ವೈದ್ಯರು ಭಾಳ ಜನ ಇದ್ದಾರೆ, ಬಟ್ ಇವ್ರಿಗೆ ಕೊಡಬೇಕಂತ ನಮ್ಮ ಉದ್ದೇಶನೇ ಇಲ್ಲ. ಹಳಬರು ಭಾಳ ಜನ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕಂತಂದೇಳಿ ನಾನೊಂದು ಮನವಿ. LED ಬಲ್ಬ್ ಬಂದುಬಿಟ್ಟು ಸರ್ ಅದ್ರ ಬಂದುಬಿಟ್ಟು 70 ರೂಪಾಯಿ ಒಂದು LED ಬಲ್ಬ್ ಇದ್ದರೆ ಅವ್ರ ಬಿಲ್ಲಲ್ಲಿ ಒಂದು ಸರಿ 300 ರೂಪಾಯಿ ತೋರಿಸಿದ್ದಾರೆ. ಹಗರಣಗಳು ತುಂಬ ಆಗಿದ್ದಾವೆ. ಅದ್ರ ಬಗ್ಗೆ ಸೂಕ್ತ ಕ್ರಮ ನಡೆಸಬೇಕಂತಂದೇಳಿ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ತೀನಿ. ನಮ್ಮ ಗಂಗಾಧರ್ ಗೌಡ ಅಂತ OPD ಡೈರೆಕ್ಟರ್ ಇದ್ದಾರೆ, ಅವರು ಪುನಃ ಮತ್ತೆ ಅವರಿಗೆ ಇನ್ಚಾರ್ಜ್ ಕೊಡ್ತಾ ಇದ್ದಾರೆ. ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾವು DC ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ಏನಂದರೆ ಅವ್ರು ಮಾಡೋದು ಒಂದು ಒಳ್ಳೆ ಕೆಲಸ ಇಲ್ಲ. ಹೊಸ ಮಿಷನ್ಗಳು ಇದ್ದರೆ ಕೂಡ ಮತ್ತೆ ಪುನಃ ಮಿಷನ್ಗಳು ಖರೀದಿ ಮಾಡಿ ಮತ್ತೆ ಒಂದು 4-5 ದಿವಸ ಇಟ್ಕೊಂಡ್ಬಿಟ್ಟು ಮತ್ತೆ ಮಿಷನ್ ಪುನಃ ಅವ್ರಿಗೆ ಕಂಪ್ನಿಯವರಿಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಅವೊಂದು ಇನ್ನು ಎಲ್ಲ ಮಾತ್ರೆಗಳು ಎಲ್ಲ ಹೊರಗಡೆ ತರಿಸ್ತಾರೆ. ಅದಕ್ಕೆಲ್ಲ ರೊಕ್ಕ ಎಲ್ಲ ಇವರೇ ಚಾರ್ಜ್ ಮಾಡಿ ಇವರೇ ತಗೊತಾ ಇದ್ದಾರೆ. ಒಂದು LED ಬಲ್ಪ್ ಆಗಲಿ
ಒಂದು 120 ರೂಪಾಯಿ ಇದ್ದರೆ 350 ರೂಪಾಯಿ ಒಂದು LED ಬಲ್ಬು ಹಾಕಿದ್ದಾರೆ. ಒಂದು ಅಲ್ಲ ಹಗರಣ ಮಾಡಿರೋದು, ಪ್ರತಿಯೊಂದು ಹಗರಣ ಮಾಡಿದ್ದಾರೆ. ಅಂಥವ್ರಿಗೆ ಮತ್ತೆ ಸ್ಥಾನಮಾನ ಕೊಡ್ತಾಯಿದ್ದಾರೆ ಅಂದರೆ ನನಗೆ ಭಾರಿ ನೋವು ಪಡ್ತಾಯಿದ್ದೀವಿ. ಈ ಓಬಿಡಿ ಅದು ಹಳೆ ಓಬಿಡಿ ಬಳ್ಳಾರಿಯಲ್ಲಿ ಎಷ್ಟೋ ವರ್ಷದಿಂದ ಅದು ಬಂದಿದೆ. ಇದನ್ನೆಲ್ಲ ಗಂಗಾಧರ್ ಗೌಡ ಬಂದಾಗಿಂದ ರೊಕ್ಕದ ಆಸ್ಪತ್ರೆ ಮಾಡಿದ್ದಾರೆ, ಪ್ರೈವೇಟ್ ಆಸ್ಪತ್ರೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಶಾಮೀನು ಹಾಕಿ ಅವ್ರನ್ನ ಅಲ್ಲಿ ಇದ್ದು ಖಂಡಿಸ್ತೀವಿ ಅಂತ ನಾವು ಇದು ಮಾಡ್ತೀವಿ.